MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಬ್ಯಾಲೆಟ್ ಪೇಪರ್ ಬಳಕೆಗೆ ಕಾಂಗ್ರೆಸ್ನಲ್ಲೇ ಅಪಸ್ವರ, ಮತಗಳ್ಳತನವಾಗ್ತದೆ, ಬ್ಯಾಲೆಟ್ ಒಳ್ಳೆಯದು ಎಂದ ಜಮೀರ್. ಏನಾದರೂ ತರಲಿ ನಾವು ಗೆಲ್ಲುವುದು ಅಂತ ಅಶೋಕ್ ಪಂಚ್. ಈ ಸುದ್ದಿಯನ್ನು ನೋಡೋಣ ಬ್ಯಾಲೆಟ್ ಫೈಟ್ ನ್ಯೂಸ್ ಟಾಪ್ನಲ್ಲಿ. ಸುಪ್ರೀಂ ಕೋರ್ಟ್ ಸೂಚನೆ ಬೆನ್ನಲ್ಲೇ ಜಿಬಿಎ ಚುನಾವಣೆಯ ತಯಾರಿ ಬಿರುಸಿನಿಂದ ಸಾಗಿದೆ. ಜಿಬಿಎ ಚುನಾವಣೆಗಾಗಿ ರಾಜ್ಯ ಚುನಾವಣಾ ಆಯೋಗ ತಯಾರಿ ಮಾಡಿಕೊಳ್ತಾ ಇದೆ. ಈ ಬಾರಿ ಬ್ಯಾಲೆಟ್ ಪೇಪರ್ ಮೂಲಕ ಮಾಡಲು ಆಯೋಗ ನಿರ್ಧಾರ ಮಾಡಲಾಗಿದೆ. ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇರೋದು ಮೊದಲಿಂದ ಮಾಡ್ತಾ ಇದ್ರು. ಈಗ 20-30 ವರ್ಷಗಳಿಂದ EVM ಮಾಡ್ತಾ ಇದ್ದಾರೆ. ಹೌದಾ? ಇದನ್ನು ಮಾಡಬೇಡ್ರಿ ಅಂತೇಳಿ ಎಲ್ಲಿ ಯಾವುದೇ ಕಾಯ್ದೆ ಆಗಲಿ ಸುಪ್ರೀಂ ಕೋರ್ಟ್ ನಿರ್ಣಯ ಕೂಡ ಇಲ್ಲ. ಡೆವಲಪ್ಡ್ ಕಂಟ್ರೀಸು ಕೂಡ, ಅಮೆರಿಕಾ ಅಂತ ಕಂಟ್ರೀಸು ಕೂಡ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ನಾವು ಎಲ್ಲ ಎಲೆಕ್ಷನ್ಸು ಎಕ್ಸೆಪ್ಟ್ ಅಸೆಂಬ್ಲಿ ಆ್ಯಂಡ್ ಏನು ಲೋಕಸಭಾ ಎಲೆಕ್ಷನ್ಸು, ಗ್ರಾಮ ಪಂಚಾಯತ್ ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ಮಾಡ್ತಾರೆ. ಜಿಬಿಎ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ಕಾಂಗ್ರೆಸ್ ಮಾಜಿ ಸಂಸದ DK ಸುರೇಶ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ, ಮತ್ತೆ ಬ್ಯಾಲೆಟ್ ಪೇಪರ್ ಅನ್ನು ತರೋದು ಬೇಡ ಅನ್ಸುತ್ತೆ ಎಂದು ಹೇಳಿದ್ದಾರೆ. EVM ಬಳಕೆ ಮಾಡೋದು ಬಿಡೋದು ಅದು ಬೇರೆ ವಿಚಾರ. ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ. ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಂಥದ್ದು ಸರಿನಾ ತಪ್ಪ ಅನ್ನೋದನ್ನ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕು. EVMನಿಂದ ಮತಗಳ್ತನ ಆಗ್ತಾ ಇದೆ, ಹೀಗಾಗಿ ಬ್ಯಾಲೆಟ್ ಪೇಪರ್ ಒಳ್ಳೆಯದು ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಮತಗಳ್ಳತನ ಬಗ್ಗೆ ರಾಹುಲ್ ಗಾಂಧಿ ಹೋರಾಟ ಮಾಡ್ತಿದ್ದಾರೆ, ಹೀಗಾಗಿ ಬ್ಯಾಲೆಟ್ ಪೇಪರ್ ಚುನಾವಣೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಇವತ್ತು ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ಎಲ್ಲ ಕಡೆ ಹೋರಾಟನೂ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಮಿಷಿನ್ಗಳು ಯಾವ ಥರ ನಡೀತಾ ಇದೆ ಅಂತ ಎಲ್ಲ EVM ಮಿಷಿನ್ಗಳು ಎಲ್ಲರಿಗೂ ಗೊತ್ತಿರೋದೆ. ಮಾಡಲಿ ಬ್ಯಾಲೆಟ್ ಪೇಪರಲ್ಲಿ ಮಾಡಲಿ. EVM ತಂದಿದ್ದೆ ಕಾಂಗ್ರೆಸ್, ಈಗ ಅವರಿಗೆ ನಂಬಿಕೆ ಇಲ್ವಾ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ ಆದ್ರೂ ತರಲಿ, ಏನಾದ್ರೂ ತರಲಿ, ಜಿಬಿಎ ಚುನಾವಣೆಯಲ್ಲಿ ಬಿಜೆಪಿನೇ ಗೆಲ್ಲೋದು ಅಂದಿದ್ದಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವರೇ ಕಾಂಗ್ರೆಸ್ ಅವರು. ಅವರೇ ತಂದಂಥ ಕೂಸು ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ ಅಂತಂದರೆ ಈ ಕಾಂಗ್ರೆಸ್ ಅವರು ಇಷ್ಟು ದಿನ ಮಾಡಿರೋದೆಲ್ಲ ಮೋಸ ಅಂತ. ಅದರಿಂದ ಈ ಕಾಂಗ್ರೆಸ್ ಬ್ಯಾಲೆಟ್ ಪೇಪರನ್ನ ತರಲಿ, ಏನಾನ ತರಲಿ, ಬೆಂಗಳೂರಲ್ಲಿ ಗೆಲ್ಲೋದು ಬಿಜೆಪಿನೇ. ನಮಗೆ EVM ಮೇಲೆ ಅನುಮಾನ ಇದೆ ಅಂತ ಸಚಿವ HK ಪಾಟೀಲ್ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ CT ರವಿ, ವಿಧಾನಸಭೆ ಚುನಾವಣೆಯಲ್ಲಿ ಹೇಗೆ ಗೆದ್ರಿ ಅಂದ್ರು. EVM ಬಗ್ಗೆ ಇರ್ತಕ್ಕಂಥ ಏನು ಅನುಮಾನ ಇದೆ, ಏನು ಶಂಕೆ ಇದೆ, ಆ ಹಿನ್ನೆಲೆಯೊಳಗೆ ದೇಶ ತುಂಬೆಲ್ಲ EVM ಬಗ್ಗೆ ಅನುಮಾನ ವ್ಯಕ್ತ ಮಾಡ್ತಾ ಇದ್ದಾರೆ. 136 ಸೀಟ್ EVMನಲ್ಲೇ ಗೆದ್ರಿ ಅಂತ ಸ್ವಲ್ಪ ಹೇಳಿ ಬೆಳಕು ಚೆಲ್ಲಿ. ಅವ್ರ ಪಕ್ಷದ ಎಲ್ಲ ಶಾಸಕರು ಅದೇ EVMನಲ್ಲಿ ಗೆದ್ದಿದ್ದಾರಲ್ಲ, ಹೇಗೆ ಗೆದ್ರಿ? ಜಿಬಿಎ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಸಿಕೊಂಡ್ರೆ ತಪ್ಪೇನಿಲ್ಲ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆ ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ಮಾಡ್ತಿದ್ದಾರೆ, ನಮ್ಮಲ್ಲಿ ಮಾಡಿದ್ರೆ ತಪ್ಪೇನು ಅಂತಂದ್ರು. ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಅಮೆರಿಕಾ, ಜರ್ಮನಿ, ಬ್ರಿಟನ್ ಎಲ್ಲ ಕಡೆ ಬ್ಯಾಲೆಟ್ ಪೇಪರಲ್ಲೇ ಮಾಡೋದು ಆಯಿತಾ, ಎಲ್ಲ ಎಲೆಕ್ಷನ್ಗಳು. ಸೊ ಅದಕ್ಕೋಸ್ಕರ ಅದು ಮಾಡಬಾರ್ದು ಅಂತ ಏನಿಲ್ಲ. ಅದರಿಂದ ನಾವು ಈಗ ಹಿಂದಿನ ಒಂದು ಬ್ಯಾಲೆಟ್ ಪೇಪರ್ ಮಾದರಿಯಲ್ಲೇ ಮಾಡಬೇಕು ಅಂತ ಹೇಳಿದ್ವಿ. ಬ್ಯಾಲೆಟ್ ಪೇಪರ್ ಬಳಕೆಯಿಂದ ಗೊಂದಲ ಆಗುತ್ತೆ ಎಂದು ಮಾಜಿ ಸಂಸದ DV ಸದಾನಂದ ಗೌಡ ವಾಗ್ದಾಳಿ ನಡೆಸಿದ್ರು. ದೆಹಲಿಯಲ್ಲಿ ಮಾತನಾಡಿದ ಅವರು, ತಾಂತ್ರಿಕವಾಗಿ ಮುಂದುವರಿಯುವ ವೇಳೆ ಹೀಗೆ ಮಾಡಬಾರದು, ರಾಹುಲ್ ಗಾಂಧಿಯನ್ನ ಮೆಚ್ಚಿಸಲು ಹೀಗೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹಠ ಸಾಧನೆ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನ ಮತ್ತು ರಾಹುಲ್ ಗಾಂಧಿಯನ್ನು ಪ್ಲೀಸ್ ಮಾಡಬೇಕು ಅಂತ ಹೇಳುವಂಥ ಓಟ್ ಚೇರಿ ಅಂತ ಹೇಳುವಂಥ ಶಬ್ದದಲ್ಲಿ ಅವರು ಫೇಲ್ಯೂರ್ ಆದ ಕಾರಣ ಈಗ ಈ ಪ್ರಯತ್ನಗಳನ್ನು ಮಾಡ್ತಾರೆ. ಇದು ಖಂಡಿತವಾಗಿಯೂ ಒಳ್ಳೆಯ ಒಂದು ಸಂಪ್ರದಾಯಕ್ಕೆ ನಾಂದಿ ಹಾಕಿದಾಗೆ ಆಗುತ್ತಿಲ್ಲ. ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ಮಾಡಿದ್ರೆ ಸ್ವಾಗತ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಹಿಂದಿನ ಬ್ಯಾಲೆಟ್ ಪೇಪರ್ ಚುನಾವಣೆ ರಿಸಲ್ಟ್ ನೋಡ್ಲಿ, SIRನಲ್ಲಿ 3.5 ಕೋಟಿ ಮತಗಳು ತೆಗೆದಿದ್ದಾರೆ, ಭಾರತ ರತ್ನ ನೀಡಿದವರಿಗೆ ಸಿಟಿಸನ್ಶಿಪ್ ಬಗ್ಗೆ ಕೇಳ್ತಿದ್ದಾರೆ, ಇನ್ನು ವೋಟ್ ತೆಗಿತಾ ಇದ್ದೇವೆ ಎಂದು ಮಾಹಿತಿ ನೀಡಿದ್ದೀರಾ ಎಂದು ಪ್ರಶ್ನಿಸಿದ್ದಾರೆ. ಯಾರಿಗೆ ಭಾರತ ರತ್ನ ಕೊಟ್ಟಿದ್ರು ಈ ದೇಶದಲ್ಲಿ ಅವರಿಗೂ ಕೇಳ್ತಾ ಇದ್ದಾರೆ ನಿಮ್ಮ ಸಿಟಿಸನ್ಶಿಪ್ ತೋರಿಸ್ರಿ ಅಂತ ಹೇಳಿ. ಒಂದು ಹರಿಯಾಣ ರಿಸಲ್ಟ್ ಕೌಂಟ್ ಆಗಿರ್ತಕ್ಕಂಥ ರಿಸಲ್ಟು ಮೊನ್ನೆ ಸುಪ್ರೀಂ ಕೋರ್ಟ್ ಪುನಃ ಪರಿಶೀಲನೆ ಮಾಡಿ ರೀಕೌಂಟ್ ಮಾಡಿದೆ. ರಿಸಲ್ಟೇ ಉಲ್ಟಾ ಆಗಿದೆ. UPನಲ್ಲಿ ಸುಮಾರು 3.5 ಕೋಟಿ ಓಟು ಅಷ್ಟು ತೆಗಿತಾ ಇದ್ದಾರೆ. ಬೆಂಗಾಲಲ್ಲಿ ಸುಮಾರು 80 ಲಕ್ಷ ಓಟು, ತಮಿಳುನಾಡಲ್ಲಿ ಸುಮಾರು 80 ಲಕ್ಷ ಓಟು. ಎಲೆಕ್ಷನ್ ಕಮಿಷನರ್ ಅವರು ಬಂದು ಎಲ್ಲಿ ಒಂದು ಪ್ರೆಸ್ ಮೀಟು ಮಾಡಿಲ್ಲ ಇದ್ರ ಬಗ್ಗೆ. ನಾವು ಈ ರೀತಿ ಮಾಡ್ತಾ ಇದ್ದೀವಿ, ಅಡ್ವಾನ್ಸ್ ನೋಟಿಸ್ ಕೊಡ್ತಾ ಇದ್ದೀವಿ, 2 ತಿಂಗಳಲ್ಲಿ ಇಡೀ 3 ಕೋಟಿ ಓಟುಗಳು ತೆಗೆದು ಬಿಡ್ಬೋದಾ?
ರಾಜ್ಯ ಚುನಾವಣಾ ಆಯೋಗದ ಸುದ್ದಿಗೋಷ್ಠಿಯಲ್ಲಿ ಬೆಂಗಳೂರು ನಗರ ಪಾಲಿಕೆ ಆಯುಕ್ತರ ಉಪಸ್ಥಿತಿಗೆ ಆಕ್ಷೇಪ ವ್ಯಕ್ತವಾಗಿದೆ. ಡಿಸಿಎಂ ಡಿಕೆ ಆಪ್ತ ಕಾರ್ಯದರ್ಶಿಯೂ ಆಗಿರುವ ರಾಜೇಂದ್ರ ಚೋಳನ್ ಭಾಗಿಯಾಗಿದ್ದಕ್ಕೆ ರಾಜಾಜಿನಗರ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯುಕ್ತರ ಜೊತೆ ಕುಳಿತುಕೊಳ್ಳೋದೆಷ್ಟು ಸೂಕ್ತ? ಇದು ಹಿತಾಸಕ್ತಿಗಳ ಸಂಘರ್ಷ ಆಗೋದಿಲ್ಲವೇ ಎಂದು ಸುರೇಶ್ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.